CBSE OSM ಸಿಸ್ಟಮ್ ಯಾಕೆ ಒಂದು ಡಿಸಾಸ್ಟರ್, ರಿವ್ಯಾಲ್ಯೂಯೇಷನ್ ಪೋರ್ಟಲ್ ಯಾಕೆ ಇನ್ನೂ ವರ್ಕ್ ಆಗ್ತಿಲ್ಲ, ಈ ಕುವೆಂಟ್ ಅನ್ನೋ ಕಂಪನಿ ತೆಲಂಗಾಣದಲ್ಲಿ ಏನೇನೆಲ್ಲ ಮಾಡಿದ್ದಾರೆ ಮತ್ತೆ ಈ ವಿಷಯಗಳನ್ನೆಲ್ಲ ಎಕ್ಸ್ಪೋಸ್ ಮಾಡಿದ 3 ಯಂಗ್ಸ್ಟರ್ಸ್. ಮೋದಿಜಿ ಅವರು ಎಕ್ಸಾಮ್ ಮುಂಚೆ ಮಾತಾಡಿದ್ರು, ಎಕ್ಸಾಮ್ ಆದ್ಮೇಲೆ ಇವಾಗ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನಮ್ಮ ಮುಂಚಿನ ವಿಡಿಯೋಲಿ ತುಂಬಾ ಜನ ತುಂಬಾ ಥಾಟ್ಫುಲ್ ಕಮೆಂಟ್ಸ್ ನ ಹಾಕಿದ್ರು. ಅದೇ ರೀತಿ ಈ ವಿಡಿಯೋಲು ಹಾಕ್ತೀರಾ ಅನ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಕಷ್ಟ ಬಿದ್ದು ಎಕ್ಸಾಮ್ ಬರೆದ್ರೆ ಅವರು ಕೊಟ್ಟಿದ್ದ ಮಾರ್ಕ್ಸ್ ನೋಡಿದ್ರೆ ಸಿಂಗಲ್ ಡಿಜಿಟ್. ತುಂಬಾ ಜನಕ್ಕೆ ಆನ್ಸರ್ ಶೀಟ್ ಬಂದು ಬೇರೆಯವ್ರ ಆನ್ಸರ್ ಶೀಟ್ ಬಂದು ಇವ್ರು ಕೊಟ್ಟಿದ್ದಾರೆ, ಇವ್ರ ಆನ್ಸರ್ ಶೀಟ್ ಇನ್ನೊಬ್ರು ಕೊಟ್ಟಿದ್ದಾರೆ. ಈ ರಿವ್ಯಾಲ್ಯೂಯೇಷನ್ ಪೋರ್ಟಲ್ ಬಂದು ಇನ್ನೂ ಸರಿಯಾಗಿ ವರ್ಕ್ ಆಗ್ತಿಲ್ಲ. ತುಂಬಾ ಕಡೆ ಸ್ಟ್ರಕ್ ಆಗ್ತಿದೆ, ತುಂಬಾ ಕಡೆ ಪೇಮೆಂಟ್ಸ್ ಫೇಲ್ ಆಗ್ತಿದೆ, ತುಂಬಾ ಕಡೆ ಡಾಸ್ ಅಟ್ಯಾಕ್ ಅಂದ್ರೆ ಸೆಂಟ್ರಲ್ ಯಾರನ್ನ ಬಂದು ಏನೇನೋ ಮ್ಯಾನಿಪುಲೇಟ್ ಮಾಡಿ ಅವ್ರ ಆನ್ಸರ್ಸ್ ನೆಲ್ಲ ಚೇಂಜ್ ಮಾಡಿ ಏನೇನೋ ಮಾಡಬಹುದು ಈ ಪೋರ್ಟಲ್ ಅಲ್ಲಿ. ಇವಾಗ 3 ಜೆನ್ಸಿ ಹೀರೋಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಬಂದು ವೇದಾಂತ್. ಈ ಸ್ಟೂಡೆಂಟ್ ಬಂದು ಅವ್ನ ಫಿಸಿಕ್ಸ್ ಶೀಟ್ ನೋಡಿದವಾಗ ಬೇರೆಯವ್ರ ಯಾವ್ದೋ ಶೀಟ್ ಬಂದು ಇವನ್ ಹೆಸರಲ್ಲಿದೆ. ನೆಕ್ಸ್ಟ್ ಬಂದು ನಿಸರ್ಗ. ಇವ್ರು ಬಂದು ಒಂದು 19 year old ಎಥಿಕಲ್ ಹ್ಯಾಕರ್. ಇವ್ರು ಬಂದು ಈ ಫೋಟೋಲ್ ಎಷ್ಟು ವಲ್ನರಬಲ್ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ತಾರೆ. ಈ ಎಕ್ಸಾಮ್ ಸ್ಟಾರ್ಟ್ ಆಗೋಕೆ ಮುಂಚೆ ಫೆಬ್ರವರಿಲಿ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡ್ತಾರೆ, ಆದ್ರೂ ಗವರ್ಮೆಂಟ್ ತಲೆಗೆ ಹಾಕೋನಿಲ್ಲ. ಥರ್ಡ್ ಬಂದು ಸಾರ್ಥಕ್. ಈ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂದ್ರೆ ಟೆಂಡರ್ ನ ಎಕ್ಸ್ಪೋಸ್ ಮಾಡಿ ತೋರಿಸ್ತಾರೆ. ಈ ಟೈಮಲ್ಲಿ ಕೊಯಂಕನ ಕಂಪನಿಗೆ ಇಟ್ ಬೀಳುತ್ತೆ. ಅವ್ರ ಮುಂಚಿನ ಹೆಸರು ನೋಡಿದ್ರೆ ಗ್ಲೋಬರಿನಾ. 2019 ತೆಲಂಗಾಣದಲ್ಲಿ 3 ಲಕ್ಷ ಸ್ಟೂಡೆಂಟ್ಸ್ ಫೇಲ್ ಆಗಿದ್ರು, 23 ಜನ ಸೂಸೈಡ್ ಮಾಡ್ಕೊಂಡ್ರು. ಯಾಕೆ? ಈ ಪೋರ್ಟಲ್ ಇಂದ. CBSE ಅವರು ಫಸ್ಟ್ ಕೊಯಂನ ರಿಜೆಕ್ಟ್ ಮಾಡಿದ್ರು, ಅದಾದ್ಮೇಲೆ ಸ್ವಲ್ಪ ಪಾಲಿಸಿ ಚೇಂಜಸ್ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ರೂಲ್ಸ್ ಎಲ್ಲ ತಗೊಂಡ್ಬಂದು ಮತ್ತೆ ಕೊಯಂನ ಅಕ್ಸೆಪ್ಟ್ ಮಾಡಿದ್ರು. CBSE ಅವರು ಕೊಯಂಟಿಗೆ ಟೆಂಡರ್ ಕೊಟ್ಟಿದ್ದ ಮೇನ್ ರೀಸನ್ ನೋಡಿದ್ರೆ TCS ಅವರು ಪರ್ ಪೇಪರ್ 65 rupees ಚಾರ್ಜ್ ಮಾಡ್ತಿದ್ರಂತೆ. ಅದೇ ಕೊಯಂಟ್ ಅವರು 20-30 rupeesಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ ಒಂದೇ ಕಾರಣಕ್ಕೆ ಇವ್ರಿಗೆ ಡೀಲ್ ಕೊಟ್ಟಿದ್ರು. ಈ OSM ಸಿಸ್ಟಮ್ ಇಂದ ತುಂಬಾ ಜನ ಸ್ಟೂಡೆಂಟ್ಸ್ ಮಾರ್ಕ್ಸ್ ಬಂದು ಅಫೆಕ್ಟ್ ಆಗಿದೆ. ಮೋದಿಜಿ ಅವರು ಬಂದು ಸ್ಟೂಡೆಂಟ್ ಸೇಫ್ಟಿ ಬಗ್ಗೆ ಎಕ್ಸಾಮ್ ಮುಂಚೆ ಮಾತಾಡಿದ್ರು, ಅದೇ ಎಕ್ಸಾಮ್ ಆದ್ಮೇಲೆ ಕಂಪ್ಲೀಟ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಈ ಸಿಸ್ಟಮ್ ಬಂದು ಸ್ಟೂಡೆಂಟ್ಸ್ ಫ್ಯೂಚರ್ ನ ಪ್ರೊಟೆಕ್ಟ್ ಮಾಡ್ತಿದೆಯಾ ಎಲ್ಲ ಹಾಳು ಮಾಡ್ತಿದೆಯಾ? ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿ.